ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಮಾನತೆ ಎಂದರೇನು? ಎಲ್ಲರೂ ಸಮಾನರಾಗಲು ಸಾಧ್ಯವಾ? ಯಾವುದರಲ್ಲಿ ಯಾರು ಸಮ? ಯಾರೇಕೆ ಕಡೆ, ಯಾರು ಮೇಲೂ? ಪ್ರಾಣಿಗಳಿಗೆ ಸ್ವಾಭಾವಿಕ ಜ್ಞಾನ ಇದೆ. ತಮ್ಮ ಆಹಾರವನ್ನು ತಾವೇ ಪಡೆಯುವ ಸಾಮರ್ಥ್ಯ ಇದೆ. ಜಾಗ ಹುಡುಕಿ ನಿದ್ರೆ ಮಾಡ್ತವೆ, ವಂಶಾಭಿವೃದ್ಧಿ ಮಾಡ್ತವೆ. ಒಂದು ಮಟ್ಟದವರೆಗೆ ಕೆಲವೆಲ್ಲವನ್ನು ಮಾಡಬಲ್ಲವು. ಬದುಕಲು ಅವಶ್ಯವಾದ ಕೆಲವು ಜ್ಞಾನವನ್ನು ಅವಕ್ಕೆ ಭಗವಂತ ನೀಡಿದ್ದಾನೆ. ಅದಕ್ಕಿಂತಲೂ ಮುಂದೆ ಹೋಗಲು ಅವಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಷ್ಟು ಸಾವಿರ ವರ್ಷ ಕಳೆದರೂ ಕೂಡ ಮನುಷ್ಯನು ಒಂದು ಪ್ರಾಣಿಯೇ ಹೌದು. ಆದರೆ ಪ್ರಾಣಿಗಳಿಗಿಂತಲೂ ಹೆಚ್ಚು ಬುದ್ಧಿಶಾಲಿಯಾಗಿ ಮುಂದಾಗುವುದನ್ನು ಊಹಿಸುವ, ಹಿಂದಾಗಿದ್ದನ್ನು ತಿಳಿಯುವ, ಈಗೇನು ಮಾಡಬಹುದೆಂದು ಯೋಚಿಸುವ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ. ಮಾತಿನಿಂದ ಸಂವಹನ ಸಾಧ್ಯವಾಗಿ ಮುಂದುವರೆದ. ಹಾಗಾಗಿ ಮನುಷ್ಯ ಬೇರೆಲ್ಲದಕ್ಕಿಂತಲೂ ವಿಭಿನ್ನವಾಗಿ ಶ್ರೇಷ್ಠ ಎನ್ನಿಸಿಕೊಂಡ. ಅಂದರೆ ಮನುಷ್ಯರಲ್ಲಿ ಕೆಲವರು ಮಾತ್ರ ಶ್ರೇಷ್ಠ ಎಂದಲ್ಲ, ಮನುಷ್ಯರೆಲ್ಲರೂ ಒಂದೇ ಮತ್ತು ಒಳ್ಳೆಯದನ್ನು ಅಳವಡಿಸಿಕೊಂಡ ಎಲ್ಲರೂ ಶ್ರೇಷ್ಠರೇ. ದೈಹಿಕವಾಗಿ ಗಂಡು ಹೆಣ್ಣು ಬಲಿಷ್ಠನಾಗಿರಬಹುದು ಅಷ್ಟೇ. ಹುಟ್ಟಿನಿಂದ ಆ ಜಾತಿ ಈ ಜಾತಿ ಎಂದೆಲ್ಲ ನಾವು ಮಾಡಿಕೊಂಡ ಮೇಲು ಕೀಳು ವಿಂಗಡಣೆ ಎಲ್ಲ ವೇದದಲ್ಲಿಲ್ಲ. ಮನುಷ್ಯರಲ್ಲಿ ಮೇಲು ಕೀಳು ಎನ್ನುವುದು ಇಲ್ಲವೇ ಇಲ್ಲ. ಇದ್ದರೆ ಯಾವ ಅರ್ಥದಲ್ಲಿ? ಅವರಲ್ಲಿ ಯಾರು ಅಸಮರು, ಯಾರು ಶ್ರೇಷ್ಠ, ಯಾಕೆ ಶ್ರೇಷ್ಠ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೇಷ್ಠತೆಯ ಅರ್ಥವೇ ಬೇರೆ. ಅದು ಹೆಣ್ಣು ಗಂಡು, ಆ ಜಾತಿ ಈ ಜಾತಿಯ ಬೆಂಬಲದಿಂದಲ್ಲ. ಜ್ಞಾನಿ ಮೂರ್ಖನಿಗಿಂತ ಶ್ರೇಷ್ಠ, ಅನಾಚಾರಿಗಿಂತ ಸತ್ಯವನ್ನು ಆಚರಣೆ ಮಾಡುವವ ಶ್ರೇಷ್ಠ, ಗುಣವಂತ ಗುಣಹೀನನಿಗಿಂತ ಉತ್ತಮ, ಧೈರ್ಯಶಾಲಿಯಾದವನು ಹೇಡಿಗಿಂತ ಹೆಚ್ಚಿನವ, ಪೆದ್ದನಿಗಿಂತ ಬುದ್ಧಿವಂತ ಮೇಲು, ಪರಹಿತಕ್ಕಾಗಿ ಚಿಂತಿಸುವವ ಸ್ವಾರ್ಥಿಗಿಂತ ಉತ್ತಮ, ಧರ್ಮದಿಂದ ನಡೆಯುವವನು ಶ್ರೇಷ್ಠ, ಅಧರ್ಮದಿಂದ ನಡೆಯುವವನು ಕನಿಷ್ಠ, ಹಿಂಸೆ ಮಾಡುವವನು ಕೀಳಾದರೆ ಅಹಿಂಸಾ ಮನೋಭಾವದವ ಮೇಲು, ವಿದ್ಯೆ ಕಲಿತವನು ಶ್ರೇಷ್ಠನಾದರೆ ಕಲಿಯದವನು ಕನಿಷ್ಠ. ಅಂದರೆ ಗುಣ ಕರ್ಮಕ್ಕೆ ಅನುಸಾರವಾಗಿ ಯಾರೆಲ್ಲ ಅವಿದ್ಯಾವಂತರು, ಮೂರ್ಖರು, ದುಷ್ಟ ಸಂಗತಿಗಳನ್ನು ಬೆಳೆಸಿಕೊಂಡವರು ಆಗಿರುತ್ತಾರೋ ಅಂಥವರೆಲ್ಲರೂ ಕನಿಷ್ಠರಾಗ್ತಾರೆ. ಅದಕ್ಕೆ ವಿರುದ್ಧವಾಗಿ ವಿದ್ಯಾವಂತರಾಗಿ ಶಿಷ್ಟತನ ಬೆಳೆಸಿಕೊಳ್ತಾರೋ ಅವರೆಲ್ಲರೂ ಶ್ರೇಷ್ಠರು ಎನಿಸಿಕೊಳ್ತಾರೆ. ಇವೆಲ್ಲ ಸ್ವಾಭಾವಿಕ ಎನ್ನುವಂತೆ ನಮ್ಮ ನಡತೆಗೆ, ಜನಹಿತಕ್ಕೆ, ನಾವು ಗಳಿಸಿದ ಕಳೆದುಕೊಳ್ಳುವ ಗುಣ ಸ್ವಭಾವಗಳಿಗೆ ಹೊಂದಿಕೊಳ್ಳುವ ಸಂಗತಿಗಳು. ಇವೆಲ್ಲದರಲ್ಲೂ ನಮಗೆ ಇದ್ದಂತೆಯೇ ಇರುವ, ಇಲ್ಲದುದನ್ನು ಹೆಚ್ಚಿಸಿಕೊಳ್ಳುವ, ಬೇಡದ್ದನ್ನು ಕಡಿಮೆ ಮಾಡಿಕೊಂಡು ಇರುವುದಕ್ಕಿಂತ ಉತ್ತಮರಾಗುವ ಎಲ್ಲ ಅವಕಾಶಗಳು ಇರ್ತವೆ. ವೇದ ಅದನ್ನೇ ಹೇಳುತ್ತೆ. ಇರುವ ಅವಕಾಶಗಳಲ್ಲಿ ಉತ್ತಮರಾಗುವ ದಾರಿಗಳನ್ನು ಅದು ತೋರಿಸಿಕೊಡುತ್ತದೆಯೇ ಹೊರತು ಹುಟ್ಟಿನಿಂದ ಮೇಲು ಕೀಳು ಹಾಗೂ ಜಾತಿಯ ವಿಷಯ ಅದು ಹೇಳೋದಿಲ್ಲ. ಆಸ್ತಿ, ಸ್ಥಾನಮಾನ, ಅಧಿಕಾರ, ಯೌವನ ಇತ್ಯಾದಿ ಎಲ್ಲ ಅನುಕೂಲ ನಮಗಿರುವಾಗ ಎಲ್ಲರಲ್ಲೂ ಗೌರವದಿಂದ ಕಾಣುವುದು ಸುಲಭವಲ್ಲ. ನಮಗಿಂತ ಹೆಸರಾದವರಿಗೆ, ಹಣವಂತರಿಗೆ, ಅಧಿಕಾರ ಇರುವವರಿಗೆ ಗೌರವ ಕೊಡುವುದು ಸುಲಭ. ನಮ್ಮ ಅಧೀನಕ್ಕೊಳಪಟ್ಟವರು, ನಾವು ರಕ್ಷಣೆ ನೀಡಬೇಕಾದವರು, ಬಡವ, ದುರ್ಬಲ ಮುಂತಾದವರು ನಮ್ಮ ಸಮಾನರೇ ಎಂದು ಭಾವಿಸಿ ಗೌರವದಿಂದ ನೋಡುವುದು, ಸಮಾನರೆಂದು ತಿಳಿಯುವುದು ಸುಲಭವಲ್ಲ. ಇಲ್ಲೆಲ್ಲ ನಮ್ಮ ಅಹಂಕಾರ ಕೆಲಸ ಮಾಡ್ತಿರುತ್ತೆ. ಅವರದೇ ಆದ ಅಭಿಮಾನ, ಪ್ರತಿಯೊಬ್ಬರಿಗೂ ಅವರವರದೇ ಆದ ವ್ಯಕ್ತಿತ್ವ ಇದೆ, ಸ್ವಾಭಿಮಾನಗಳಿರ್ತಾವೆ. ನಮಗೆ ಅವಕಾಶ ಇದೆ ಎಂದು ಅಂಥವರನ್ನ ಗೌರವದಿಂದ ಅಥವಾ ತಾತ್ಸಾರದಿಂದ ನೋಡುವುದು ವ್ಯಕ್ತಿತ್ವ ವಿಕಸನದ ಸ್ವರೂಪವಲ್ಲ. ಅಧಿಕಾರ ನಡೆಸಬೇಕಾದ, ತಿಳಿ ಹೇಳಬೇಕಾದ, ಹೇಳುವ ರೀತಿಯಲ್ಲಿ ಹೇಳುವುದಷ್ಟೇ ನಮ್ಮ ಕರ್ತವ್ಯ. ಉಳಿದಂತೆ ನಾವು ಮಾಡುವುದೆಲ್ಲ ದಬ್ಬಾಳಿಕೆ. ಪ್ರತಿಯೊಬ್ಬರಿಗೂ ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಬೆಲೆ ಕೊಡಲೇಬೇಕು. ಅದು ವ್ಯಕ್ತಿತ್ವ ವಿಕಸನದ ಮೊದಲ ಪಾಠ. ವೇದದ ಮೇಲೆ ಮಾಡುವ ಆಪಾದನೆಗಳಲ್ಲಿ ಒಂದು, ಅದು ಸ್ತ್ರೀಯರನ್ನು ಕಡೆಗಣಿಸಿದೆ. ಸ್ತ್ರೀಯರಿಗೆ ವೇದ ಓದುವ ಅಧಿಕಾರ ಕೊಟ್ಟಿಲ್ಲ, ಉಪನಯನ ಮುಂತಾದ ಸಂಸ್ಕಾರ ಇಲ್ಲ, ಮಂತ್ರ ಹೇಳಬಾರದು ಎನ್ನುವುದರ ಜೊತೆಗೆ ಪತಿವ್ರತೆ ಎಂಬ ಹಣೆಪಟ್ಟಿ ಕಟ್ಟಿ ಸ್ತ್ರೀ ಶೋಷಣೆಗೆ ದಾರಿ ಮಾಡಿಕೊಟ್ಟಿದೆ. ಜೊತೆಗೆ ಶೂದ್ರರಿಗೂ ಅಂತಹ ಅಧಿಕಾರವಿಲ್ಲ ಎಂದು ಹೇಳಿದೆ ಎನ್ನುವುದು. ಇಡೀ 4 ವೇದಗಳಲ್ಲಿ ಎಲ್ಲೂ ಇಂತಹ ಅಸಂಬದ್ಧ ವಿಚಾರಗಳಿಲ್ಲ. ಬದಲಿಗೆ ಅದರಲ್ಲಿರುವುದು ಆಪಾದನೆಗೆ ವಿರುದ್ಧವಾಗಿ. ಸ್ತ್ರೀ ಸಮಾನತೆಯ ವಿಷಯದ ಬಗ್ಗೆ ವೇದ ಏನು ಹೇಳಿದೆ ಎಂಬುದನ್ನು ಗಮನಿಸಿದರೆ ವೇದ ಎಲ್ಲೂ ಹೆಣ್ಣು ಗಂಡು ಎಂದು ಭೇದ ಮಾಡುವುದಿಲ್ಲ. ನಾವು ನಮ್ಮ ಅಧಿಕಾರ, ನಮ್ಮ ಅಂತಸ್ತು, ನಮ್ಮ ಅಹಂಕಾರದಿಂದ ಹೀಗೆಲ್ಲ ಭಾವನೆ ಬೆಳೆಸಿಕೊಂಡಿದ್ದೇವಷ್ಟೇ. ವೇದ ನೋಡುವ ದೃಷ್ಟಿಯೇ ಬೇರೆ, ಹೇಳುವ ವಿಚಾರವೇ ಬೇರೆ. ವೇದ ನಮ್ಮೊಳಗಿರುವ ಆತ್ಮದ ವಿಚಾರ ಹೇಳುತ್ತೆ. ಪ್ರತಿಯೊಬ್ಬರನ್ನು ಆ ದೃಷ್ಟಿಕೋನದಿಂದ ನೋಡುತ್ತೆ. ಯಾರು ಎಂದು ಆತ್ಮನನ್ನ ಪ್ರಶ್ನೆ ಕೇಳುತ್ತಾ ವೇದ ಮಂತ್ರದಲ್ಲಿ ಹೀಗೆ ಹೇಳಿದೆ: ನೀನು ಕುಮಾರನೂ ಹೌದು, ಕುಮಾರಿಯೂ ಹೌದು, ಹೆಣ್ಣು ಹೌದು, ಗಂಡು ಹೌದು, ನಿನಗೆ ಸಾವಿಲ್ಲ, ಚಿರನೂತನ ನೀನು. ಅಂದರೆ ನಮ್ಮೊಳಗಿರುವ ಆತ್ಮವೇ ನಾವು.
ಅದು ಈ ಜನ್ಮದಲ್ಲಿ ಹೆಣ್ಣಿನ ರೂಪ ಧರಿಸಿರಬಹುದು, ಅಥವಾ ಗಂಡಿನ ರೂಪ ಧರಿಸಿರಬಹುದು, ಅಥವಾ ಪ್ರಾಣಿಯ ರೂಪವೂ ಧರಿಸಿರಬಹುದು. ಅದು ಕರ್ಮಕ್ಕನುಸಾರವಾಗಿ ಬರುವಂತಹದ್ದು. ಇಲ್ಲಿ ಇರುವ ರೂಪದಲ್ಲಿ ನಾವೇನು ಮಾಡುತ್ತೇವೋ ಅದು ಮುಂದಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತದೆ. ಹಾಗಾಗಿ ಆತ್ಮಕ್ಕೆ ಯಾವ ಜಾತಿಯೂ ಇಲ್ಲ, ವೃದ್ಧಾಪ್ಯವೂ ಇಲ್ಲ, ಬಾಲ್ಯವೂ ಇಲ್ಲ. ಈ ರೂಪ ನಾವು ಧರಿಸಿದ ದೇಹಕ್ಕೆ ಮಾತ್ರ. ಎಲ್ಲರೂ ಸಮಾನರೇ. ಆತ್ಮ ಬೇರೆ ರೂಪ ಧರಿಸಿ ಬೇರೆ ಜನ್ಮ ಪಡೆಯುತ್ತದೆ ಎಂಬ ವಿಚಾರ ವೈಜ್ಞಾನಿಕವಾ ಎಂಬ ಪ್ರಶ್ನೆ ಬರಬಹುದು. ಒಂದು ವಿಷಯ ನಾವು ಗಮನಿಸಬೇಕು. 4 ವೇದಗಳಲ್ಲಿ ಹೇಳಿದ ಎಲ್ಲ ವಿಚಾರಗಳು ವೈಜ್ಞಾನಿಕ ಮತ್ತು ಜ್ಞಾನಪೂರಿತ. ಇಂದು ವಿಜ್ಞಾನದ ತೆಕ್ಕೆಗೆ ಸಿಕ್ಕದೇ ಇರುವ ವೇದದಲ್ಲಿರುವ ವಿಷಯ ಎಂದರೆ 2 ಮಾತ್ರ. ಒಂದು ದೇವರು, ಮತ್ತೊಂದು ಪುನರ್ಜನ್ಮ. ಅದು ಜಗತ್ತಿನ ನಿಯಮ ಮತ್ತು ವಾಸ್ತವದ ಆಧಾರದ ಮೇಲೆ ನಂಬಬೇಕಾದ ತರ್ಕ, ವೇದದ ಸತ್ಯ, ಆಶಯ ಮತ್ತು ಅದು ಹೇಳಿದ್ದಕ್ಕಿಂತ ಉತ್ತಮವಾದ ಸಂಗತಿ ಬೇರೆ ಯಾವುದಾದರೂ ಇದ್ದರೆ, ತರ್ಕಕ್ಕೆ ಎಟುಕಿದರೆ ಮತ್ತೆ ಆ ಪ್ರಶ್ನೆ, ಅದರ ವಿಚಾರ ಮುಂದೆ ಇರುತ್ತದೆ. ಅಷ್ಟಾದ ಮೇಲೆ ಅದಕ್ಕೆ ಪೂರಕವಾದ ವಿಷಯಗಳಲ್ಲದೆ ಅದು ಮತ್ತೊಂದು ವಿಷಯ ಹೇಳೋದಿಲ್ಲ. ಸಂಸಾರದಲ್ಲಿ, ಬದುಕಿನಲ್ಲಿ ಅವರವರು ಧರ್ಮದಿಂದ ನಡೆದುಕೊಳ್ಬೇಕಾದ ಕರ್ತವ್ಯವನ್ನ ಮಾತ್ರ ಅದು ನೆನಪಿಸಿಕೊಡುತ್ತೆ. ಸ್ತ್ರೀಯ ಕರ್ತವ್ಯ, ಜವಾಬ್ದಾರಿಗಳೇನು, ಪುರುಷನ ಕರ್ತವ್ಯವೇನು, ಸಮಾಜದ ಕರ್ತವ್ಯವೇನು, ಮಕ್ಕಳ ಕರ್ತವ್ಯವೇನು, ಹಿರಿಯರ ಜವಾಬ್ದಾರಿ ಏನು ಎನ್ನುವುದನ್ನ ಸರಿಯಾದ ರೀತಿಯಲ್ಲಿ ತಿಳಿಸಿ ಹೇಳುತ್ತೆ. ವೇದಾಧ್ಯಯನ, ವಿದ್ಯೆ, ಗೃಹಕೃತ್ಯ, ಮದುವೆ, ಸಾಮಾಜಿಕ ಹಕ್ಕುಗಳು ಇತ್ಯಾದಿ ಎಲ್ಲದರಲ್ಲೂ ಸ್ತ್ರೀಯರಿಗೆ ಸಮಪಾಲು ಎನ್ನುತ್ತದೆ ವೇದ. ಯುದ್ಧ ವಿದ್ಯೆ ಕಲಿಯುವುದಕ್ಕೂ ಅವಕಾಶ ಇದೆ. ಬದುಕಿನ ಮುಖ್ಯ ಘಟನೆಯಾದ ಮದುವೆಯಲ್ಲಂತೂ ಸಪ್ತಪದಿ ತುಳಿಯುವಾಗ ಜೊತೆಯಾಗಿಯೇ ಹೆಜ್ಜೆ ಹಾಕಬೇಕು ಎನ್ನುತ್ತದೆ. ಸಮಾನತೆಯ ಸಂಕೇತ ಅದು. ಸಮಾಜ ಒಂದು ವ್ಯವಸ್ಥೆಯೊಳಗೆ ನಡೆಯಬೇಕಾದರೆ ಅನಿವಾರ್ಯವಾದರೂ ಕೆಲವೊಂದು ನಿಯಮಗಳನ್ನು ಅನುಸರಿಸಲೇಬೇಕು. ಹಾಗೆ ನಿಯಮಗಳನ್ನು ಅನುಸರಿಸುವಾಗಲೂ ಎಲ್ಲೂ ಯಾರಿಗೂ ಅನ್ಯಾಯ ಆಗಬಾರದು. ಬಲಿಷ್ಠರು ದುರ್ಬಲರನ್ನ ತುಳಿಯಬಾರದು. ಅಧಿಕಾರ ಇರುವವರು ಕೆಳಗಿನವರನ್ನ ಶೋಷಿಸಬಾರದು. ಅದಕ್ಕೆ ಬೇಕಾದ ನಿಯಮಗಳನ್ನು ಮಾತ್ರ ವೇದ ಹೇಳಿದೆ. ಅದಕ್ಕೆ ಪೂರಕವಾಗಿಯೇ ಹೆಣ್ಣು ಮದುವೆಯಾಗಿ ಗಂಡನ ಮನೆಯಲ್ಲಿ ನೆಲೆಸಬೇಕೆಂಬ ವಿಧಾನವೇ ಹೊರತು ಅಲ್ಲಿಂದ ಮುಂದೆ ಇಬ್ಬರು ಕೂಡಿಯೇ ಒಬ್ಬರಿಗೊಬ್ಬರು ಪೂರಕವಾಗಿ ಹೇಗೆ ಬದುಕು ಸಾಗಿಸಬೇಕೆಂದು ಸುವಿಸ್ತಾರವಾಗಿ ಗೃಹಸ್ಥ ಧರ್ಮದ ಕ್ರಮವನ್ನ ವೇದ ತಿಳಿಸಿಕೊಡುತ್ತೆ. 16 ಕಳೆಯದೆ ಹೆಣ್ಣು ಮದುವೆಯಾಗುವುದು, 26 ಕಳೆಯದೆ ಗಂಡು ಮದುವೆಯಾಗುವುದು ಸೂಕ್ತವಲ್ಲ ಎಂಬ ವಿಚಾರ ಅದರಲ್ಲಿದೆ. ಬಾಲ್ಯ ವಿವಾಹ ಎನ್ನುವ ಸಂಗತಿ ಕೂಡ ಅಪ್ಪಿತಪ್ಪಿ ವೇದದಲ್ಲಿ ಬರೋದಿಲ್ಲ. ಹಾಗಾದರೆ ಸ್ತ್ರೀಯರಿಗೆ ಹಕ್ಕಿಲ್ಲ, ವೇದ ಓದಬಾರದು, ಮಂತ್ರ ಹೇಳಬಾರದು ಎಂದೆಲ್ಲ ಹೇಳಿದ್ದು ಯಾರು? ಹೇಳಿರುವುದು ಸುಳ್ಳ. ಅಂತಹ ವಿಷಯ ಬಂದಿದ್ದಾದರೂ ಎಲ್ಲಿಂದ? ಹಾಗೆಲ್ಲ ಇರುವುದು ನಿಜ. ಆದರೆ ಅವಿರುವುದು ವೇದದ ನಂತರ ಎಷ್ಟೋ ಸಾವಿರ ವರ್ಷಗಳ ಅಂತರದಲ್ಲಿ ಹುಟ್ಟಿಕೊಂಡ ಪುರಾಣಗಳಲ್ಲಿ. ಅವುಗಳಲ್ಲಿ ಒಂದೊಂದು ಕಥೆಗಳಲ್ಲಿ ಹೀಗೆಲ್ಲ ಒಂದೊಂದು ರೀತಿಯ ವಿಷಯಗಳಿರುವುದು ನಿಜ. ಗಂಡನೇ ದೇವರು ಎಂದು ಹೆಂಡತಿ ತಿಳಿಯಬೇಕು. ಅವನು ಹೊಡೆದರೂ ಕೈ ನೋವಾಯಿತೆ ಎಂದು ಕೇಳಬೇಕು. ಪತಿವ್ರತೆ ಎಂಬ ಹೆಸರು ಕೊಟ್ಟು ಹೆಂಡತಿ ಇರುವುದೇ ಗಂಡನ ಸೇವೆ ಮಾಡಲು ಎಂಬರ್ಥ ಬರುವ ಹೆಣ್ಣಿನ ಶೋಷಣೆ ಮಾಡುವ ಎಲ್ಲ ವಿಧಾನಗಳು ಬೆಳೆದು ಬಂದಿರುವುದು ಪದ್ಮ ಪುರಾಣಗಳಂತಹ ಪುರಾಣಗಳಲ್ಲಿ ಮಾತ್ರ. ವೇದದಲ್ಲಿ ಪತಿವ್ರತೆ ಎಂಬ ಪದ ಬರುವುದಾದರೂ ಅದಕ್ಕಿರುವ ಅರ್ಥವೇ ಬೇರೆ. ಅದರಲ್ಲಿ ಪತಿವ್ರತ ಎಂದು ಕೂಡ ಇದೆ. ಗಂಡು ಎಂದರೆ ಎಲ್ಲಕ್ಕೂ ಅರ್ಹ, ಹೆಣ್ಣಿಗೆ ಆ ಅರ್ಹತೆ ಇಲ್ಲ ಎಂಬಂತಹ ವಿಚಾರಗಳು ಅಪ್ಪಿತಪ್ಪಿ ಕೂಡ ಅದರಲ್ಲಿ ಸುಳಿಯೋದಿಲ್ಲ. ಹಿಂದೆಲ್ಲ ಹೆಣ್ಣು ಮಕ್ಕಳಿಗೂ ಉಪನಯನ ಇತ್ತು, ಈಗಲೂ ಇದೆ. ವೇದಾಧ್ಯಯನ ಮಾಡುವುದಷ್ಟೇ ಅಲ್ಲ, ಋಷಿ ಮುನಿಗಳಂತೆ ಋಷಿಕೇಯರು ಇದ್ದರು. ವೇದ ಪಾಠವನ್ನ ಮಾಡ್ತಿದ್ರು. ಮನಸ್ಸು ಮತ್ತು ಜೀವ ಇರುವ, ಗಂಡಿನಷ್ಟೇ ಯೋಚಿಸುವ ಶಕ್ತಿ ಇರುವ ಗಂಡಿನ ಸಮಾನಳು ಆಕೆ. ಪುರಾಣಗಳಲ್ಲಿ ಬರುವ ಶ್ಲೋಕಗಳು ಸಂಸ್ಕೃತದಲ್ಲಿರುವುದರಿಂದ ವೇದ ಮಂತ್ರಗಳು ಸಂಸ್ಕೃತಕ್ಕೆ ಹತ್ತಿರವಾದ ವೇದ ಭಾಷೆಯಾದ್ದರಿಂದ ಪುರಾಣಗಳ ಮಧ್ಯದಲ್ಲೆಲ್ಲ ವೇದ ಮಂತ್ರಗಳನ್ನು ತಂದು ತುರುಕಿರುವುದರಿಂದ ಅವುಗಳಿಗಿರುವ ವ್ಯತ್ಯಾಸ ಅರಿಯದೆ, ಭಾಷಾ ಜ್ಞಾನವಿಲ್ಲದೆ ಆದಂತಹ ಎಡವಟ್ಟುಗಳು ಬಹಳ ಇವೆ ನಮ್ಮಲ್ಲಿ. ಅಷ್ಟೇ ಅಲ್ಲ, ಗಂಡ ಸತ್ತರೆ ಹೆಂಡತಿಯ ತಲೆ ಬೋಳಿಸಬೇಕೆಂದಾಗಲಿ ಸಹಗಮನ ಮಾಡಬೇಕೆಂದಾಗಲಿ ವೇದದಲ್ಲಿಲ್ಲ. ಬದಲಿಗೆ ವೇದ ಹೇಳುವುದು, ಗಂಡ ಸತ್ತರೆ ಮಕ್ಕಳಿಲ್ಲದಿದ್ದರೆ, ಮಕ್ಕಳನ್ನ ಪಡೆಯಬೇಕೆಂಬ ಹಂಬಲವಿದ್ದರೆ ಮತ್ತೊಬ್ಬ ವಿಧುರನನ್ನ ಮದುವೆಯಾಗು. ಗಂಡನಿಂದ ಮಕ್ಕಳಾಗದಿದ್ದರೆ ಅವಶ್ಯ ಎನಿಸಿದರೆ ಹಿರಿಯರ ಒಪ್ಪಿಗೆ ಪಡೆದು ನಿಯೋಗ ಎಂಬ ವಿಧಾನದಿಂದ ಯೋಗ್ಯನಾದವನಿಂದ ಮಕ್ಕಳನ್ನ ಪಡೆದುಕೋ ಎಂದು. ಅಂದರೆ ವಂಶಾಭಿವೃದ್ಧಿ ಆಕೆಯ ಹಕ್ಕು. ಆ ಸಮಯದಲ್ಲಿ ಪಾಲನೆ ಮಾಡಬೇಕಾದ ನ್ಯಾಯೋಚಿತ ವಿಧಾನಗಳನ್ನು ಅದು ಸೂಚಿಸುತ್ತದೆ. ಇಂದು ನಮಗೆ ವೈಜ್ಞಾನಿಕವಾಗಿ ಮಾನವೀಯತೆಯ ದೃಷ್ಟಿಯಿಂದ ಯಾವುದೆಲ್ಲ ನ್ಯಾಯ ಎಂದು ಕಾಣುತ್ತದೋ, ವಿಚಾರವಂತಿಕೆಯಿಂದ ಯೋಚಿಸಿದಾಗ ಯಾವುದು ಸರಿ ಎಂದು ತೋರುತ್ತದೋ ಅದೇ ವೇದದಲ್ಲಿರುವುದು. ವೇದ ನ್ಯಾಯವಾಗಿ ಪಡೆಯಬೇಕಾದೆಲ್ಲದಕ್ಕೂ ಎಲ್ಲರಿಗೂ ಸಂಪೂರ್ಣ ಸ್ವಾತಂತ್ರ್ಯ ಕೊಡುತ್ತದೆ.
ಜೊತೆಗೆ ಗಂಡಾಗಲಿ ಹೆಣ್ಣಾಗಲಿ ಸ್ವಚ್ಛಂದಕ್ಕೆ ಕಡಿವಾಣ ಹಾಕುವ ದಾರಿಯನ್ನು ತಿಳಿಸಿಕೊಡುತ್ತದೆ. ಒಂದು ಆರೋಗ್ಯಕರ ಸಮಾಜಕ್ಕೆ ಏನು ಬೇಕು, ಯಾರೇನು ಮಾಡಬಹುದು, ಅವುಗಳ ಸಾರವನ್ನು ಹೇಳುತ್ತದೆ ವೇದ. ವೇದದ ಅರ್ಥವೇ ಜ್ಞಾನ. ಜ್ಞಾನವನ್ನು ಅವರಿವರು ಪಡೆಯಬಾರದು, ಜ್ಞಾನವಿರುವ ಪುಸ್ತಕವನ್ನು ಓದಬಾರದು ಎಂದರೆ ಅದನ್ನು ಜ್ಞಾನ ಭಂಡಾರವೆಂದು ಹೇಳಲು ಸಾಧ್ಯವಿಲ್ಲ. ಜ್ಞಾನವನ್ನು ಎಲ್ಲರೂ ಪಡೆಯಬಾರದೆಂದಾದರೆ ಅದಕ್ಕೆ ಅರ್ಥವಿಲ್ಲ. ಅಂತಹ ವಿಚಾರಗಳು ವೇದದಲ್ಲಿಲ್ಲ. ಬದಲಿಗೆ ಪುರುಷರಿಗಿರುವ ಎಲ್ಲ ಅಧಿಕಾರಗಳು ಸ್ತ್ರೀಯರಿಗಿದೆ. ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ವೇದ ಓದಲೇಬೇಕು. ಉಪನಯನ ಎಂದರೆ ವಿದ್ಯೆ ಕಲಿಯಲು ದೀಕ್ಷೆ ತೆಗೆದುಕೊಳ್ಳುವುದು. ವಿದ್ಯೆಯನ್ನ ಇಂಥವರು ಕಲಿಯಬಾರದು ಎನ್ನಲಾಗುವುದಿಲ್ಲ. ಆ ಹಕ್ಕು ಎಲ್ಲ ಸ್ತ್ರೀ ಪುರುಷರಿಗೂ ಇದೆ. ಯಾರು ಬೇಕಾದರೂ ಧಾರಾಳವಾಗಿ ಮಂತ್ರ ಕಲಿಯಬಹುದು. ಜ್ಞಾನ ಪಡೆಯಲು ಎಲ್ಲರೂ ಹಕ್ಕುದಾರರು. ಸ್ತ್ರೀಯರಷ್ಟೇ ಅಲ್ಲ, ಯಾರು ಬೇಕಾದರೂ ವೇದಾಧ್ಯಯನ ಮಾಡಬಹುದು. ಯಾರು ಬೇಕಾದರೂ ವೇದ ಓದಿ ಅರ್ಹತೆ ಇದ್ದರೆ ಗುರುಗಳಾಗಬಹುದು. ವಿದ್ಯೆ ಇಲ್ಲದ ಮನುಷ್ಯ ಪಶುವಿಗೆ ಸಮಾನ ಎನ್ನುತ್ತಾ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಜ್ಞಾನ ಸಂಪಾದಿಸುವುದೇ ಪ್ರತಿಯೊಬ್ಬರ ಗುರಿಯಾಗಬೇಕು ಎನ್ನುತ್ತದೆ ವೇದ. ಸ್ತ್ರೀಯರು ವೇದ ಓದಬಾರದು ಎಂಬ ಆಪಾದನೆಗೆ ವೇದ ಮಂತ್ರಗಳು ಏನು ಹೇಳ್ತವೆ ಅನ್ನೋದಕ್ಕೆ ವೇದದಲ್ಲಿ ಈ ರೀತಿಯ ಅರ್ಥ ಬರುತ್ತೆ. ಯಾವ ಸ್ತ್ರೀಯು ಸಾಂಗೋಪಾಂಗ ವೇದಾಧ್ಯಯನ ಮಾಡಿ ಬೇರೆಯವರಿಗೂ ಅದನ್ನು ಬೋಧಿಸುವಳೋ ಅವಳೇ ಸಮಸ್ತ ಜೀವಿಗಳ ಏಳಿಗೆಯನ್ನು ಸಾಧಿಸ್ತಾಳೆ. ಸಮಾನತೆ ಮಾತ್ರವಲ್ಲ, ಸ್ತ್ರೀಯರ ಏಳಿಗೆಗೆ ಪುರುಷರಿಗಿಂತ ಹೆಚ್ಚಾಗಿ ಸ್ತ್ರೀಯರೇ ಶ್ರಮಿಸಬೇಕು ಎಂಬರ್ಥ ಬರುವ ಮಂತ್ರಗಳು ಇವೆ. ಯಾವ ರಾಜನು ಶತ್ರುಗಳ ಸಂಹಾರ ಮಾಡಿ ಪ್ರಜೆಗಳನ್ನು ಗೌರವಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುತ್ತಾನೋ ಹಾಗೆ ರಾಣಿಯು ಸ್ತ್ರೀಯರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಅಂದರೆ ಹೇಗೆ ಪುರುಷನು ಪ್ರಜಾಹಿತ ಕಾರ್ಯದಲ್ಲಿ ಪ್ರವೃತ್ತನಾಗುವನೋ ಹಾಗೆ ಸ್ತ್ರೀಯು ಪ್ರವೃತ್ತಳಾಗಬೇಕು. ಸ್ತ್ರೀ ಪುರುಷರಿಬ್ಬರಿಗೂ ಸಮಾನ ಅಧಿಕಾರವಿದೆ. ಇಂತಹ ಮಂತ್ರಗಳು ಬಹಳಷ್ಟಿವೆ ವೇದದಲ್ಲಿ. ಹೆಣ್ಣು ಗಂಡಿಗೆ ವಿಧೇಯಳಾಗಿ ನಡೆದುಕೊಳ್ಬೇಕು, ಅವಳಿಗೆ ಆ ಅಧಿಕಾರ ಇಲ್ಲ, ಈ ಅಧಿಕಾರ ಇಲ್ಲ ಎಂಬಂತಹ ವಾಕ್ಯಗಳು ವೇದದಲ್ಲಿ ಬರೋದೇ ಇಲ್ಲ. ಬದಲಿಗೆ ಇರುವುದೆಲ್ಲ ಗಂಡು ಹೆಣ್ಣು ಸಮಾನರು. ಇಬ್ಬರು ಒಟ್ಟಾಗಿಯೇ ಬದುಕನ್ನ ಸುಖ ಸಂತೋಷದಿಂದ ಕಳೆಯಬೇಕು ಎನ್ನುವ ಅದರ ಬಗ್ಗೆ ತಿಳಿಸಿಕೊಡುವ ವಿಧಾನಗಳು ಅಷ್ಟೇ. ಶರೀರದ ದೃಷ್ಟಿಯಿಂದ ನೋಡಿದಾಗ ಹೆಣ್ಣು ಗಂಡು ಜಾತಿ ಎಂಬೆಲ್ಲ ಭಾವನೆ ಬರುತ್ತೆ. ಜೀವಾತ್ಮದ ದೃಷ್ಟಿಯಿಂದ ನೋಡಿದರೆ ಅದಕ್ಕೆ ಅರ್ಥ ಇಲ್ಲ. ವೇದ ನೋಡುವುದು ಆ ದೃಷ್ಟಿಯಲ್ಲೇ. ಹಾಗಾಗಿ ಇನ್ನಾದರೂ ನಾವು ನೋಡುವ ದೃಷ್ಟಿಕೋನ ನಮ್ಮ ಗೊಡ್ಡು ಕತೆಗಳನ್ನು ಬದಿಗೊತ್ತಿ ಹೆಣ್ಣಿಗೆ ಸ್ಥಾನಮಾನ ನೋಡಿ ಗೌರವಿಸಿ ಪುರುಷನಂತೆಯೇ ಸ್ತ್ರೀ ಎಂದು ಕೂಡಿ ಬಾಳೋಣ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.